ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿಥಿಯಾಗಿ ಬರಲು ಮೊದಲಿಂಗನಾದಂಥ ಯೇಸು ನಾಮದಲ್ಲಿ ನಿಲ್ಲಿಸ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ಸಂಕ್ಷಿಪ್ತವಾಗಿ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿತ್ತು ಓದುವಾರ ನಮ್ಮ ಸಂಗಡ ದೇವರು ಯಾವ ವಿಷಯವನ್ನು ಮಾತಾಡಿದರು? ಮರೆತು ಬಿಟ್ಟಿದ್ದೀರಮ್ಮ? ಹಲ್ಲೆಲೂಯಾ. ಪಶ್ಚಾತ್ತಾಪದ ಕುರಿತಾಗಿತ್ತರ? ಹಲ್ಲೆಲೂಯಾ. ಯಾಕೆ ಪಶ್ಚಾತ್ತಾಪ ಪಡಬೇಕು ಎನ್ನುವಂಥ ಸಂಗತಿಯನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದೆ. ಈ ಸಮಯದಲ್ಲಿ ವಿಶಿಷ್ಟವಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ. ಸತ್ಯವೇದ ಪುಸ್ತಕದಲ್ಲಿ ದೇವರ ರಾಜ್ಯದ ಕುರಿತಾಗಿ ಅನೇಕ ಸಾರಿ, ದೇವರ ಮಕ್ಕಳ ಕುರಿತಾಗಿ ಅನೇಕ ಸಾರಿ, ದೇವರ ಮಕ್ಕಳಿಗೆ ದೊರೆಯುವಂಥ ಪ್ರತಿಫಲದ ಕುರಿತಾಗಿ ಅನೇಕ ಸಾರಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಅನೇಕರು ತಾವು ದೇವರನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ, ಕಾರಣಕ್ಕೋಸ್ಕರವಾಗಿ ನಂಬಿದ್ದಾರೆ ಎಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ದೇವರು ಆತನನ್ನು ನಂಬಿದಾದ ಮೇಲೆ, ಸೃಷ್ಟಿಕರ್ತನಾದಂಥ ದೇವರನ್ನು ನಾವು ಪರಿಪೂರ್ಣವಾಗಿ ನಂಬಿ ಆತನಿಗೆ ನಡೆದುಕೊಳ್ಳುವಂಥ ಒಂದು ಸಮಯದಲ್ಲಿ ಆತನು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥವುಗಳು ಇದ್ದಾವೆ. ಹಲ್ಲೆಲೂಯಾ. ಆತನು ನಮಗೋಸ್ಕರವಾಗಿ ಸಿದ್ಧಪಡಿಸಿರ್ತಕ್ಕಂಥ ವಿಷಯಗಳನ್ನು ಅನೇಕರು ಏನು ಮಾಡ್ತಾ ಇಲ್ಲ ರೀ? ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ತಾ ಇಲ್ಲ. ಅನೇಕರ ಜೀವಿತದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ, ಅವ್ರು ಯಾವುದೋ ಒಂದು ಕಾರಣಕ್ಕಾಗಿ ಅನಾರೋಗ್ಯ ಹೋಗುತ್ತೇನೋ ಅಂತೇಳಿ, ಅಥವಾ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ ಏನಂತೇಳಿ, ಅಥವಾ ನಮ್ಮ ಮೇಲೆ ಇರ್ತಕ್ಕಂಥ ಕೆಲವೊಂದು ಮಾಟ ಮಂತ್ರ ತಂತ್ರಶಕ್ತಿಗಳು ನೀಗಿ ಹೋಗುವುದಕ್ಕೋಸ್ಕರವಾಗಿ ಅಂತೇಳಿ, ಇನ್ನು ಅನೇಕ ಸಂಗತಿಗಳಿಗೋಸ್ಕರವಾಗಿ ಕಾರಣಗಳನ್ನು ಕೊಡ್ತಾ ಇರ್ತಾರೆ ಪ್ರಿಯರು. ಆದರೆ ನಿಜವಾಗಲೂ ಕೂಡ ಆತನನ್ನು ನಂಬುವಾಗ ಆತನು ನಮಗೆ ಕೊಡುವಂಥ ಸ್ವಾಸ್ಥ್ಯ ಏನಾಗಿದೆ, ದೇವರು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥದ್ದು ಏನಾಗಿದೆ, ದೇವರು ತನ್ನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ಕೊಡುವಂಥದ್ದು ಏನಾಗಿದೆ, ಲೋಕದಲ್ಲಿಯೂ ದೇವರು ನಮ್ಮನ್ನು ನೋಡಿಕೊಳ್ತಾನೆ, ಲೋಕವನ್ನು ಬಿಟ್ಟು ಹೋದ ಮೇಲೆಯೂ ಕೂಡ ದೇವರು ನಮಗೆ ಸಿದ್ಧಪಡಿಸಿರುವಂಥವುಗಳು ಏನಾಗಿದ್ದಾವೆ ಅದನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು. ಈ ಲೋಕದಲ್ಲಿರುವಾಗ ದೇವರು ನಮಗೆ, ಆತನ ವಾಕ್ಯ ಹೇಳುತ್ತೆ, ಆತನು ಆರೋಗ್ಯವನ್ನು ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ, ಸಮಾಧಾನವನ್ನು ಕೊಡ್ತಾನೆ. ಆತನು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಆತನು ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ವಿಶಿಷ್ಟವಾಗಿ, ವಿಶೇಷವಾಗಿ, ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಒಂದು ಕಾರ್ಯ ಆತನು ತನ್ನನ್ನು ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಸಿದ್ಧ ಮಾಡ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ಅದರ ಕುರಿತಾಗಿ ನಾವು ನೋಡುವಾಗ ದೇವರನ್ನು ನಂಬಿದಂಥ ಮಕ್ಕಳಿಗೆ ಸಿದ್ಧಪಡಿಸಿರ್ತಕ್ಕಂಥ ಕಾರ್ಯಗಳು ಒಂದು ಸಾರಿ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅವುಗಳು ಕಣ್ಣಿಗೆ ಕಾಣಲಿಲ್ಲಂತೆ, ಅವುಗಳು ನಮ್ಮ ಏನಂತ ಹೇಳ್ತೀವಿ ಕಿವಿಗೆ ಕೇಳಿಸಲ್ಪಡಲಾರದ ಹಾಗೆ, ಅವುಗಳು ನಮ್ಮ ಮನಸ್ಸಿಗೆ ಊಹೆ ಮಾಡಿಕೊಳ್ಳಲಾರದ ಹಾಗೆ ಶ್ರೇಷ್ಠವಾಗಿರುವಂಥ ಸಂಗತಿಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದನ್ನು ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನಮ್ಮ ಹೃದಯವೂ ಕೂಡ ಮನಸ್ಸು ಕೂಡ ಗ್ರಹಿಸಲಿಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಯಗಳನ್ನು ದೇವರು ತನ್ನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಆತನ ಏನು ಮಾಡಿದ್ದಾನೆ? ಸಿದ್ಧಪಡಿಸಿದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ನಾವು ನೋಡೋಣ, ತನ್ನ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ಭಕ್ತರಿಗೆ, ತನ್ನ ನಂಬಿದ ಮಕ್ಕಳಾಗಿರ್ತಕ್ಕಂಥ ಆತನ ಶಿಷ್ಯರಿಗೆ, ತನ್ನ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ವಿಧೇಯತೆಯಿಂದ ಜೀವಿಸುವಂಥ ಅವರಿಗೆ ದೇವರು ಏನೇನನ್ನು ಸಿದ್ಧ ಮಾಡಿದ್ದಾನೆ, ಪರಿಪೂರ್ಣವಾಗಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾ ಜೀವಿಸುವವರಿಗೆ ಲೋಕದಿಂದ ಈ ಒಂದು ಕೆಲವೊಂದು ಕಾರ್ಯಗಳಿಂದ ತಮ್ಮನ್ನು ತಾವು ಸಂಪೂರ್ಣವಾಗಿ ಪ್ರತ್ಯೇಕಿಸಿಕೊಂಡು, ತಮ್ಮನ್ನು ತಾವು ಸಂಪೂರ್ಣವಾಗಿ ದೇವರು ಮಕ್ಕಳಾಗಿ ಶುದ್ಧಿಪಡಿಸಿಕೊಂಡು, ದೇವರ ಬರುವಿಕೆಗೋಸ್ಕರವಾಗಿ ಕಾಯುವುದಕ್ಕಾಗಿ ಬದ್ಧರಾಗಿ ದೇವರನ್ನೇ ಎದುರು ನೋಡುವಂಥ ಮಕ್ಕಳಿಗೆ ದೇವರು ಸಿದ್ಧ ಮಾಡಿರುವಂಥ ಸಂಗತಿಗಳು ಯಾವುವು ಎಂಬುದಾಗಿ ಕೆಲವೊಂದು ಸಂಗತಿಗಳನ್ನು ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 34ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಂದು ರಾಜ್ಯವನ್ನು ಆತನು ಏನು ಮಾಡಿದಾನಂತೆ? ಸಿದ್ಧಪಡಿಸಿದ್ದಾನೆ ಎಂಬುದಾಗಿ. ಮೊದಲನೇದಾಗಿ ಏನ್ರಿ? ದೇವರು ರಾಜ್ಯವನ್ನು ಸಿದ್ಧಪಡಿಸಿದ್ದಾನೆ. ಯಾರಿಗೆ ಸಿದ್ಧಪಡಿಸಿದ್ದಾನೆ? ದೇವರು ತನ್ನ ಮಕ್ಕಳಾದಂಥ ನಮಗೆ ದೇವರ ರಾಜ್ಯ. ಓದ್ತಿರುವ ಒಂದ್ಸರಿ ಆ ವಚನ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ಏನಂತೆ? ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಸ್ವಾಸ್ಥ್ಯ ಅಂದ್ರೆ ಏನ್ರಿ? ಆಸ್ತಿಯ ಉಪಾದಿಯಲ್ಲಿರುವಂಥದ್ದು. ದೇವರು ನಮಗೊಂದು ಆಸ್ತಿಯನ್ನು ಕೊಡಬೇಕು ಅನ್ಕೊಂಡಿದ್ದಾನೆ. ಅದೇ ಏನಾಗಿದೆ ರೀ?
ರಾಜ್ಯ ಎಂಬುದಾಗಿ. ಹಲ್ಲೆಲೂಯಾ. ಒಂದು ರಾಜ್ಯವನ್ನು ದೇವರು ಪ್ರತ್ಯೇಕವಾಗಿ ತನ್ನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ಕೊಡಲು ಇಷ್ಟಪಟ್ಟಿದ್ದಾನೆ. ದೇವರು ನಮಗೆ ಕೊಡುವಂಥದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಕೊಡ್ತಾನೆ ರೀ? ಆತ ರಾಜ್ಯವನ್ನು ಕೊಡ್ತಾನೆ. ದೇವರು ನಮಗೋಸ್ಕರವಾಗಿ ಒಂದು ರಾಜ್ಯವನ್ನು ಸಿದ್ಧಪಡಿಸಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಏನಾಗಲಿ ಅಂತ ಹೇಳ್ತಾ ಅದು ವಾಕ್ಯ, ಬರಲಿ ಎಂಬುದಾಗಿ. ಹಲ್ಲೆಲೂಯಾ. ಪರಲೋಕದಿಂದ ರಾಜ್ಯ ಬರಲಿಕ್ಕಿದೆ. ಸಿದ್ಧಪಡಿಸಿದಂಥ ಒಂದು ರಾಜ್ಯ, ನೀತಿಯ ರಾಜ್ಯ, ಶ್ರೇಷ್ಠವಾದಂಥ ರಾಜ್ಯ, ಅಲ್ಲಿ ಸಮಾಧಾನದ ರಾಜ್ಯ, ದೇವರೇ ರಾಜನಾಗಿರುವಂಥ ರಾಜ್ಯ, ಅಲ್ಲಿ ಯಾವಾಗಲೂ ಸಂತೋಷ ಇರುವಂಥ ರಾಜ್ಯ. ಆ ಒಂದು ರಾಜ್ಯದಲ್ಲಿ ದೇವರು ನಮ್ಮನ್ನು ಇರಿಸಬೇಕಂತೇಳಿ ನಮ್ಮನ್ನು ಈ ಲೋಕಾದಿಯಿಂದ ಆತನೇನು ಮಾಡಿದಂತೆ ಪ್ರತ್ಯೇಕಪಡಿಸಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್‌ದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ರಾಜ್ಯದಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ದುಃಖ ಇಲ್ಲ, ಮರಣ ಇಲ್ಲ, ಸಂಕಟ ಇಲ್ಲ, ವ್ಯಾಧಿ ಇಲ್ಲ, ಬಾಧೆ ಇಲ್ಲ. ಆ ರಾಜ್ಯದಲ್ಲಿ ದೇವರೇ ರಾಜನಾಗಿ ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಜೆಗಳಾಗಿ ಜೀವಿಸುವಂಥ ಒಂದು ಶ್ರೇಷ್ಠವಾದಂಥ ಭಾಗ್ಯ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಮೀಸಲಾದ ಜನಾಂಗವಾಗಿ, ರಾಜವಂಶಸ್ಥರಾಗಿ, ಯಾಜಕರಾಗಿ ನಮ್ಮನ್ನು ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂಥದ್ದು ಯಾವುದ್ರಿ? ರಾಜ್ಯ. ಲೋಕಾದಿಯಿಂದ ನಿಮಗೋಸ್ಕರವಾಗಿ ಸಿದ್ಧಪಡಿಸಿರ್ತಕ್ಕಂಥ ಆ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ನೀವು ತೆಗೆದುಕೊಳ್ಳ್ರಿ. ಯಾರ ಕುರಿತಾಗಿ ಅಲ್ಲಿ ಹೇಳ್ತಾ ಇದೆ? ಬಲಗಡೆಯಲ್ಲಿರ್ತಕ್ಕಂಥ ಯಾರ ಕುರಿತಾಗಿರಿ? ಕುರಿಗಳೋಪಾದಿಯಲ್ಲಿ ಜೀವಿಸಿದಂಥವರ ಕುರಿತಾಗಿ. ಹಲ್ಲೆಲೂಯಾ. ಆಡುಗಳೋಪಾದಿಯಲ್ಲಿ ಜೀವಿಸಿದಂಥವ್ರು ಎಡಗಡೆಯಲ್ಲಿದ್ದಾರೆ, ಕುರಿಯೋಪಾದಿಯಲ್ಲಿ ಜೀವಿಸಿದಂಥವ್ರು ಬಲಗಡೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಒಂದು ಮಾತಿದೆ ಏನ್ರಿ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಇಚ್ಛೆ ಬಂದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಕುರಿಗಳಾದರೆ ಕುರುಬನ ಹೇಳಿದ ಮಾತುಗಳನ್ನು ಏನು ಮಾಡ್ತವೆ? ಕೇಳ್ತಾವೆ ಪ್ರೇರಿ. ಇಲ್ಲಿ ಯಾಕೆ ದೇವರು ಕುರಿಗಳಿಗೆ ಹೋಲಿಸಿದಾನಂದರೆ, ಕುರುಬನನ್ನು ಹಿಂಬಾಲಿಸಿ ಹೋಗುವಂಥವುಗಳು, ವಿಧೇಯತೆಯನ್ನು ತೋರಿಸುವಂಥವುಗಳು, ಕುರುಬನ ಸ್ವರವನ್ನು ಗಮನವಿಟ್ಟು ಗ್ರಹಿಸಿಕೊಂಡು ಕುರುಬನ ಹಿಂದೆಯೇ ಹೋಗುವಂಥವುಗಳು ಯಾವ್ರಿ? ಕುರಿಗಳು ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀವು ನನ್ನ ತಂದೆಯ ಸ್ವಾಸ್ಥ್ಯಕ್ಕೋಸ್ಕರವಾಗಿ, ನನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರು ನೀವು ಆಗಿದ್ದೀರಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ, ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಿಗ್ರಿ? ಕುರಿಯೋಪಾದಿಯಲ್ಲಿ ದೇವರನ್ನು ಹಿಂಬಾಲಿಸಿ ದೇವರೇ ಕುರುಬನೆಂಬುದಾಗಿ ನೆನೆಸಿರ್ತಕ್ಕಂಥ ಭಕ್ತರು ಪ್ರಿಯರು. ಹಲ್ಲೆಲೂಯಾ. ಅವರಿಗೆ ದೇವರು ಏನು ಮಾಡ್ತಾ ಇದ್ದಾನ್ರಿ? ಸ್ವಾಸ್ಥ್ಯವನ್ನು ಕೊಡ್ತಾ ಇದ್ದಾನೆ. ದೇವರ ರಾಜ್ಯವನ್ನು ಅವ್ರಿಗೆ ಏನು ಮಾಡ್ತಾ ಇದ್ದಾನೆ? ಆತನು ಕೊಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಎಲ್ಲ ಕಾರ್ಯಗಳು ಇರಲಾರ್ದಂಥವ್ರಿಗೆ ನೀವು ಏನೇನು ಮಾಡಿದಿರಲ್ವಾ ಅದೆಲ್ಲ ನನಗೂ ಕೂಡ ಮಾಡಿದಾಗ. ಹಸಿವೆಯಲ್ಲಿರುವಂಥವರಿಗೆ ಊಟಕ್ಕೆ ನೀವು ಕೊಟ್ರಿ, ಬಟ್ಟೆ ಇರಲಾರ್ದಂಥವ್ರಿಗೆ ಉಡುವುದಕ್ಕೆ ನೀವು ಕೊಟ್ರಿ, ಬಾಯಾರಿದಂಥವರಿಗೆ ಕುಡಿಯೋದಕ್ಕೆ ನೀರನ್ನು ಕೊಟ್ರಿ, ಸೆರೆಮನೆಯಲ್ಲಿ ಬಂಧಿತನಾಗಿದ್ದೆ ನೀವು ನನ್ನನ್ನು ನೋಡೋದಕ್ಕೆ ಬಂದ್ರಿ, ರೋಗದಲ್ಲಿ ಬಿದ್ದಿದ್ದೆ ನೀವು ನನ್ನನ್ನು ಆರೈಕೆ ಮಾಡಿದ್ರಿ ಎಂಬುದಾಗಿ. ಹಲ್ಲೆಲೂಯಾ. ಇರಲಾರ್ದಂಥ ಪ್ರತಿಯೊಬ್ಬರಿಗೆ ಈ ರೀತಿಯಾಗಿ ಮಾಡಿರುವಂಥದ್ದು ಅದು ನನಗೂ ಕೂಡ ಮಾಡಿದ ಹಾಗೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ತಿಳಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಿಗೆ ದೇವರು ಏನು ಸಿದ್ಧಪಡಿಸಿದನಂತ್ರಿ? ರಾಜ್ಯವನ್ನು ಸಿದ್ಧಪಡಿಸಿದ್ದಾನೆ. ಎಂತಹ ರಾಜ್ಯ ಅದು? ಕತ್ತಲೆಯ ರಾಜ್ಯ ಅಲ್ಲದು. ಎಂತಹ ರಾಜ್ಯ? ಬೆಳಕಿನ ರಾಜ್ಯ. ಅದು ಅನೀತಿಯ ರಾಜ್ಯ ಅಲ್ಲ. ಅದು ಎಂತಹ ರಾಜ್ಯ? ನೀತಿಯ ರಾಜ್ಯ. ಅದು ಎಂತಹ ರಾಜ್ಯವಾಗಿದೆ? ಪರಿಶುದ್ಧವಾದಂಥ ರಾಜ್ಯವಾಗಿದೆ ಪ್ರಿಯರೇ. ಸ್ವಾಸ್ಥ್ಯದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:21 ಈ ರೀತಿಯಾಗಿ ಹೇಳುತ್ತೆ. ಏನಂತಂದರೆ, ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಯಾವುಗಳ ವಿಷಯದಲ್ಲಿ? ಶರೀರ ಭಾವ ಕರ್ಮಗಳು 14 ಇದಾವಲ್ಲ, ಆ 14ಗಳ ವಿಷಯದಲ್ಲಿ ಈ ವಿಷಯವನ್ನು ಏನು ಮಾಡ್ತಾ ಇದ್ದಾನೆ? ಪೌಲನ್ನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಶರೀರ ಭಾವ ಅಧೀನರಾಗಿ ನೀವು ಜೀವಿಸಬೇಡ್ರಿ, ಲೋಕಾನುಸಾರವಾಗಿ ನೀವು ಜೀವಿಸಬೇಡ್ರಿ, ನಿಮ್ಮ ಒಂದು ದೇಹವನ್ನು ಮಲಿನ ಮಾಡಿಕೊಳ್ಳಬೇಡ್ರಿ, ನಿಮ್ಮ ಮನಸ್ಸನ್ನು ಮಲಿನ ಮಾಡಿಕೊಳ್ಳಬೇಡ್ರಿ, ಅದನ್ನು ದೇವರಿಗೋಸ್ಕರವಾಗಿ ಪ್ರತಿಷ್ಠಿಸಿ ಮೀಸಲಾದಂಥ ಜನಾಂಗವಾಗಿ ನೀವು ಬದುಕಿ ತೋರಿಸ್ರಿ. ನಿಮ್ಮ ಭಕ್ತಿಯನ್ನು ಪರಿಪೂರ್ಣವಾಗಿ ಸೃಷ್ಟಿಕರ್ತನಾದಂಥ ದೇವರು ಯಾರಾಗಿದ್ದನೋ ಆತನಿಗೆ ಮಾಡುವಂಥವ್ರು ನೀವು ಆಗಿರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವರ ರಾಜ್ಯ ಅದು ಮೊದಲೇ ಸಿದ್ಧಗೊಂಡಿತ್ತು. ಆ ಒಂದು ರಾಜ್ಯಕ್ಕೋಸ್ಕರವಾಗಿ ನಾವೇನು ಮಾಡಬೇಕಾಗಿದೆ ರೀ? ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕಾಗಿದೆ? ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಯಾರು ಸಿದ್ಧರಾಗಿರ್ತಾರೋ ಅವರು ದೇವರು ಏನು ಮಾಡಿದ್ದಾನೆ? ಸಿದ್ಧರಾದಂಥವ್ರಿಗೋಸ್ಕರವಾಗಿ ಸಿದ್ಧಪಡಿಸಿರ್ತಕ್ಕಂಥದ್ದು ಏನಾಗಿದೆ ರೀ? ದೇವರ ರಾಜ್ಯ ಪ್ರಿಯರೇ. ಹಲ್ಲೆಲೂಯಾ.
ಪ್ರೇಸ್ ಲಾರ್ಡ್. ತಂದೆಯ ಆಶೀರ್ವಾದ ಹೊಂದಿದವರೇ, ನೀವೆಲ್ಲರೂ ಕೂಡ ಈ ಒಂದು ರಾಜ್ಯದಲ್ಲಿ ಸ್ವಾಸ್ಥ್ಯವಾಗಿ ನೀವು ಜೀವಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಎರಡನೆಯದಾಗಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಓದ್ತೀರಮ್ಮ, ಪ್ರಕಟಣೆ 22:12. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ಸಿದ್ಧ ಮಾಡಿರ್ತಕ್ಕಂಥ, ಮೊದಲನೇದಾಗಿ ರಾಜ್ಯ ಆದರೆ ಎರಡನೇದಾಗಿ ಸಿದ್ಧ ಮಾಡಿರ್ತಕ್ಕಂಥ ಪ್ರತಿಫಲ ಅಂದರೆ ಏನ್ರಿ? ಕೂಲಿ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಏನ್ರಿ? ಕೂಲಿಯ ಹಣ. ನಾವು ದೇವರಿಗೋಸ್ಕರವಾಗಿ ಪ್ರಯಾಸ ಪಟ್ಟಿರುವಂಥದ್ದನ್ನು ದೇವರು ನಮಗೇನು ಮಾಡ್ತಾನೆ? ಅದನ್ನು ಸಂಬಳದೋಪಾದಿಯಲ್ಲಿ ಪ್ರತಿಫಲವಾಗಿ ಆತನು ಏನು ಮಾಡ್ತಾನೆ? ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲ ನೋಡ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನನ್ನ ಪ್ರತಿಫಲ ಅಲ್ಲಿ ನಾವು ನೋಡ್ತಾ ಇದೆ ಏನಂತ ಹೇಳಿ, ಪ್ರತಿಯೊಬ್ಬನಿಗೆ ಅವನ ನಡತೆಯ ಪ್ರಕಾರವಾಗಿ ಕೊಡತಕ್ಕ ಪ್ರತಿಫಲ ಯಾರ ಕೈಯಲ್ಲಿದೆ ಅಂಥದ್ದು? ಯೇಸುವಿನ ಕೈಯಲ್ಲಿದೆ. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 16:27 ನಾವು ನೋಡುವಾಗ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು, ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಭವಿಷ್ಯದಲ್ಲಿ ನಿಶ್ಚಯವಾಗಿ ಸಂಭವಿಸುವಂತಹ 2 ಕಾರ್ಯಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಬರ್ತಾನೆ, ಅಷ್ಟು ಮಾತ್ರವಲ್ಲದೆ ಆತನು ಮಾನವರಿಗೆ ವಿಚಾರಣೆಯನ್ನು ಕೂಡ ಮಾಡಿ ಅವರ ಕೃತ್ಯಗಳ ಪ್ರಕಾರವಾಗಿ ಆತನು ಏನು ಮಾಡ್ತಾನೆ ರೀ? ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ದೇವರು ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಕೊಟ್ಟರೆ, ಎರಡನೇದಾಗಿ ಅವರು ಯಾವ ಯಾವ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಜೀವಿಸಿದಾರೋ ಆ ಭಕ್ತಿಯ ಜೀವಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಫಲವನ್ನು ದೇವರವರಿಗೆ ಏನು ಮಾಡ್ತಾನೆ ರೀ? ಅನುಗ್ರಹಿಸ್ತಾನೆ ಪ್ರೇಯರ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ 1 ಕೊರಿಂಥ 3ನೇ ಅಧ್ಯಾಯ 12-15 ವಚನಗಳು ಓದುವಾಗ, ಅಸ್ಥಿವಾರ ಯೇಸು ಕ್ರಿಸ್ತನೆನ್ನುವಂಥ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸ ಏನಾಗುತ್ತಂತೆ? ವ್ಯಕ್ತವಾಗುತ್ತೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೇಯರ್. ಕೆಲವೊಬ್ಬರು ದೇವರಿಗೋಸ್ಕರವಾಗಿ ಹೆಂಗಿರ್ತಾರೆ? ಚಿನ್ನದೋಪಾದಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಿರ್ತಾರೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಪರಿಪೂರ್ಣ ಪರಿಶುದ್ಧತೆಯ ಭಕ್ತಿಯುಳ್ಳವರಾಗಿ ಜೀವಿಸಿರ್ತಾರೆ. ಕೆಲವೊಬ್ಬರ ಭಕ್ತಿಯ ಜೀವಿತ ಬೆಳ್ಳಿಯೋಪಾದಿಯಲ್ಲಿರುತ್ತೆ, ಕೆಲವೊಬ್ಬರ ಭಕ್ತಿಯ ಜೀವಿತ ರತ್ನದೋಪಾದಿಯಲ್ಲಿರುತ್ತೆ, ಕಟ್ಟಿಗೆಯೋಪಾದಿಯಲ್ಲಿ, ಹುಲ್ಲಿನೋಪಾದಿಯಲ್ಲಿ, ಆಪಿನೋಪಾದಿಯಲ್ಲಿ. ಅವರು ಯಾವ ಒಂದು ರೀತಿಯಲ್ಲಿ ಅವರು ತಮ್ಮ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಿದ್ದಾರೋ ಅವರ ಒಂದು ಕೃತ್ಯ ಎನ್ನುವಂಥದ್ದು, ಕೆಲಸ ಎನ್ನುವಂಥದ್ದು ಏನಾಗುತ್ತೆ ರೀ? ಸ್ವಾಮಿ ಬರುವಾಗ ಹೆಂಗಾಗುತ್ತಂಥದ್ದು? ಉದಯದೊಡನೆ, ಆ ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗೆ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ದೊರೆಯಬೇಕಾದಂಥ ಬಹುಮಾನಗಳನ್ನು ಏನು ಮಾಡ್ತಾನೆ? ಸಂಬಳ ಏನಾಗುತ್ತೆ ರೀ? ನಷ್ಟವಾಗುತ್ತೆ. ಬರಬೇಕಾದಂಥ ಬಹುಮಾನಗಳನ್ನು ಆ ವ್ಯಕ್ತಿ ಏನು ಮಾಡ್ತಾನೆ? ಕಳೆದುಕೊಳ್ತಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 2 ಯೋಹಾನ 1:8 ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಹೆಂಗಿರ್ಬೇಕಂತ ನಾವು ಜಾಗರೂಕರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಕೊಲೊಸ್ಸೆ 3:24 ನಾವು ಓದುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ, ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ರಾಜ್ಯವನ್ನು ದೇವರು ಕೊಡ್ತಾನೆ. ಎರಡನೇದಾಗಿ ಸಿದ್ಧ ಮಾಡಿದಂಥ ಸಂಬಳ ಯಾರಿಗೆ ಕೊಡ್ತಾನೆ? ದೇವರು ತನ್ನ ಮಕ್ಕಳಾದಂಥ ನಮಗೆ. ಹಲ್ಲೆಲೂಯಾ. ಬಹುಮಾನಗಳನ್ನು ಯಾರಿಗೆ ಕೊಡ್ತಾನೆ ರೀ? ನಮಗೆ ಕೊಡ್ತಾನೆ. ಚಿನ್ನದೋಪಾದಿಯಲ್ಲಿ ಜೀವಿಸಿದಂಥವ್ರು, ಬೆಳ್ಳಿಯೋಪಾದಿಯಲ್ಲಿ ಜೀವಿಸಿದಂಥವ್ರು, ರತ್ನದೋಪಾದಿಯಲ್ಲಿ ಜೀವಿಸಿದಂಥವ್ರು, ಕಟ್ಟಿಗೆಯೋಪಾದಿಯಲ್ಲಿ ಜೀವಿಸಿದಂಥವ್ರು, ಆಪಿನೋಪಾದಿಯಲ್ಲಿ ಜೀವಿಸಿದಂಥವ್ರು. ಬೆಂಕಿ ಶೋಧಿಸುವಾಗ ಕೆಲವೊಬ್ರದ್ದು ಉಳಿದ್ರೆ ಅವರ ಪ್ರತಿಫಲ ಅವರಿಗೆ ಸಿಗುತ್ತೆ, ಕೆಲವೊಂದು ಸುಟ್ಟು ಹೋದರೆ ಅವರು ಏನನ್ನು ಕೂಡ ಹೊಂದಲಾರದ ಹಾಗೆ ಕೇವಲ ನರಕದಿಂದ ತಪ್ಪಿಸಿಕೊಂಡಂಥವರ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ? ಕಾಣಿಸಿಕೊಳ್ತಾ ಇರ್ತಾರೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನು ಮಾಡಬೇಕಂತೆ? ದುಡಿಯುವವರಾಗಬೇಕು. ಹಲ್ಲೆಲೂಯಾ. ದೇವರಿಗೋಸ್ಕರವಾಗಿ ದುಡಿಯುವವರು, ಪ್ರಯಾಸ ಪಡುವವರು ಆಗಬೇಕು. ನಮ್ಮ ಜೀವಿತವನ್ನು ಕೆಡಿಸಿಕೊಳ್ಳದೆ ಭಯಭಕ್ತಿಯ ಮಾರ್ಗದಲ್ಲಿ ಸ್ಪಷ್ಟವಾಗಿ ನಾವು ಕಟ್ಟಿಕೊಳ್ಳುವಂಥವರು ಆಗಬೇಕು. ಅದಕ್ಕಾಗಿ ದೇವರು ನಮಗೇನು ಮಾಡ್ತಾನೆ ರೀ?
ಸಂಬಳ ಕೊಡ್ತಾನೆ ಪ್ರಿಯರೇ. ಖಂಡಿತವಾಗಿ ದೇವರು ಸಂಬಳ ಕೊಡುವಂಥ ದಿವಸ ಇದೆ. ದೇವರು ತನ್ನ ರಾಜ್ಯದಲ್ಲಿ ನಿಲ್ಲಿಸುವಂಥ ದಿವಸ ಇದೆ. ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವರು ನಮಗೋಸ್ಕರವಾಗಿ ಏನು ಸಿದ್ಧ ಮಾಡಿದಾನಪ್ಪ, ದೇವರು ತನ್ನ ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದು ಏನು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ಏನನ್ನು ಸಿದ್ಧ ಮಾಡಿದಾನೆ ದೇವರು? ಒಂದು ಪಟ್ಟಣವನ್ನು. ಏನಂತ್ರಿ? ಪಟ್ಟಣ. ಓದ್ತಿರೋ ಒಂದು ಸಾರಿ ಯಾರಾದರೂ? ಇಬ್ರಿ 11:16. ಹಲ್ಲೆಲೂಯಾ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು, ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿ. ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಪಟ್ಟಣ, ದೇವರೇ ಸಂಪೂರ್ಣವಾಗಿ ತನ್ನ ಕೈಯಾರೆ ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಣ, ದೇವರೇ ತನ್ನ ನಂಬಿದಂಥ ಮಕ್ಕಳು ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ಇರಬೇಕು, ಅವರ ಒಂದು ಸ್ಥಾನ ಏನಾಗಿದೆ ಎಂಬುದಾಗಿ ಅವರಿಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಪಟ್ಟಣ ಪ್ರಿಯರ. ಆ ಒಂದು ಪಟ್ಟಣದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದು ಚಚ್ಚೌಕವಾಗಿರ್ತಕ್ಕಂಥ ಪಟ್ಟಣವಾಗಿದೆ ಪ್ರಿಯರೇ. ಅಲ್ಲಿ ಬಂಗಾರದ ಮನೆಗಳು, ಬಂಗಾರದ ಬಿಡಾರಗಳು, ಬಂಗಾರದ ಏನಂತ ಹೇಳ್ತೀವಿ ಬೀದಿಗಳು ಉಳ್ಳಂಥ ಪಟ್ಟಣ. ಅಲ್ಲಿ ಸೂರ್ಯನು ಬೇಕಾಗಿಲ್ಲ, ಯಾಕಂದರೆ ದೇವರೇ ಸೂರ್ಯನಾಗಿರ್ತಾನೆ. ಅಲ್ಲಿ ಚಂದ್ರನು ಬೇಕಾಗಿಲ್ಲ, ಯಾಕಂದರೆ ಅಲ್ಲಿ ರಾತ್ರಿ ಎನ್ನುವಂಥದ್ದಿಲ್ಲ. ಒಂದು ಹಾಡಿದ್ರಲ್ಲಿ ಈಗ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್, ಭಾಳ ಸಂತೋಷ ಆಯಿತು. ಆ ಹಾಡಿನಲ್ಲಿ ಸಂಪೂರ್ಣವಾಗಿ ಪರಲೋಕದಲ್ಲಿ ಒಬ್ಬ ವ್ಯಕ್ತಿ ಇರುವಂಥ ಸಮಯದಲ್ಲಿ ಯಾವ ರೀತಿಯಾಗಿರ್ತಾನೋ, ದೇವರ ಪ್ರಭಾವ, ದೇವರ ಬೆಳಕು, ದೇವರ ಶಕ್ತಿ ಯಾವ ರೀತಿಯಾಗಿರ್ತಂತೇಳಿ ವರ್ಣಿಸುವಂಥ ಒಂದು ಹಾಡು ಪ್ರಿಯರದು. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅಲ್ಲಿ ಏನಿಲ್ಲ ರೀ, ರಾತ್ರಿ ಇಲ್ಲ. ಅಲ್ಲಿ ಯಾವಾಗಲೂ ಕೂಡ ಏನ್ರಿ ಹಗಲು, ಯಾವಾಗಲೂ ಕೂಡ ಏನ್ರಿ ಬೆಳಕು. ನಾನೇ ಬೆಳಕು ಎಂಬುದಾಗಿ ಹೇಳಿದಂಥ ದೇವರು ಅಲ್ಲಿ ಯಾವಾಗಲೂ ಬೆಳಕನ್ನು ಕೊಡ್ತಾ ಇರ್ತಾನೆ. ಎಲ್ಲ ತನ್ನನ್ನು ನಂಬಿದಂಥ ಮಕ್ಕಳೆಲ್ಲರೂ ಕೂಡ ಆ ಪಟ್ಟಣಕ್ಕೋಸ್ಕರವಾಗಿ ಅವ್ರು ಏನಾಗಿರ್ತಾರೆ ರೀ, ಸಿದ್ಧರಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಪ್ರಿಯರೇ, ಯಾರು ಆತನನ್ನು ನಂಬಿ ಆತನಿಗೆ ವಿಧೇಯತೆಯುಳ್ಳವರಾಗಿ ಜೀವಿಸ್ತಾ ಆತನಲ್ಲಿ ಸಂಪೂರ್ಣವಾಗಿ ತಮ್ಮ ಭಕ್ತಿಯನ್ನು ಕಟ್ಟಿಕೊಂಡಿರ್ತಾರೋ ಅವರಿಗೋಸ್ಕರವಾಗಿ ದೇವರು ಏನನ್ನು ಸಿದ್ಧ ಮಾಡಿದನಂತೆ? ಪಟ್ಟಣವನ್ನು ಸಿದ್ಧ ಮಾಡಿದನು. ಆ ಪಟ್ಟಣ ಪರಲೋಕ ಎನ್ನುವಂಥ ಉತ್ತಮವಾದಂಥ ಪಟ್ಟಣ, ಪರಲೋಕ ಎನ್ನುವಂಥ ಉತ್ತಮವಾದಂಥ ದೇಶ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಯಾರಾದರೂ ಏನಂತ ಹೇಳ್ತಾ ಇದ್ದೀವಿ, ಬರಗಾಲ ಬಂದಿದೆ ಅಥವಾ ದುಡಿಯೋದಕ್ಕೆ ಹೋಗ್ಬೇಕಂತೇಳಿ ಯಾವುದಾದ್ರೂ ಒಂದು ಹಾಳಾದ ದೇಶಕ್ಕೆ, ಇನ್ಕಮ್ ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ದೇಶಕ್ಕೆ ಹೋಗ್ಬೇಕಂತೇಳಿ ಇಷ್ಟಪಡ್ತಾರೆ. ಯಾರಾದರೂ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಅಮೇರಿಕಕ್ಕೆ ಹೋಗ್ಬೇಕು, ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು, ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು, ನಾವು ಇನ್ನೊಂದು, ಯಾಕಂದರೆ ಅಭಿವೃದ್ಧಿ ಹೊಂದಿದಂಥ ದೇಶಗಳ ಕಡೆಗೆ ಹೋಗಬೇಕು. ಅಲ್ಲಿ ನಾವು ದುಡಿಯೋದಕ್ಕೆ ಹೋದರೆ ಇಲ್ಲಿ 100 ರೂಪಾಯಿ ಇದ್ದರೆ ಅಲ್ಲಿ ಹೆಂಗಿರುತ್ತೆ ರೀ, 100 ರೂಪಾಯಿಗೆ ಸಮಾನವಾಗಿದ್ದರೆ ಅಲ್ಲಿ ಅದು ಸುಮಾರು ಎಷ್ಟೋ ಸಾವಿರ ಏನಾಗಿರುತ್ತೆ ರೀ, ಹೆಚ್ಚಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. $1 ಎಷ್ಟು? 86 ರೂಪಾಯಿ. ಹಲ್ಲೆಲೂಯಾ ಪ್ರೈಸ್. ಒಂದು ಅಮೆರಿಕನ್ ಡಾಲರ್ಗೆ ಎಷ್ಟು ರೀ? 86 ರೂಪಾಯಿ ಏನೋ ಇದೆ. ಇನ್ನೂ ಕೂಡ ಜಾಸ್ತಿ ಆಗಿರ್ಬೋದು ಅದು. ಹಲ್ಲೆಲೂಯಾ. ಅಷ್ಟು ಅಂದರೆ ನಾವು $1 ಕೊಂಡುಕೊಳ್ಬೇಕಾದ್ರೆ 86 ರೂಪಾಯಿ ಖರ್ಚು ಮಾಡಬೇಕು. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ $100 ಎಷ್ಟಾಗುತ್ತೆ ರೀ? ಅದು ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ? ಸುಮಾರು 8,600 ಅಷ್ಟಾಗುತ್ತೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 100 ರೂಪಾಯಿ ಏನಂತ ಹೇಳ್ತಾ ಇದ್ದೀವಿ, 100 ರೂಪಾಯಿ ಎನ್ನುವಂಥದ್ದು ಏನಾಗಿದೆ? 8,600 ರೂಪಾಯಿ ಎನ್ನುವಂಥದ್ದು ಏನಾಗಿದೆ ರೀ? ಅದು $86. ಇಲ್ಲಿ ನಮ್ಮದು 86 ರೂಪಾಯಿ ಅಂತ ನಾವಂತೀವಿ, ಆದರೆ ಅಮೇರಿಕಾದಲ್ಲಿ ಆ ಒಂದು $86 ನಾವು ಎಷ್ಟು ಕೊಡ್ಬೇಕು ರೀ? 8,600 ರೂಪಾಯಿಗಳಷ್ಟು ನಾವು ಸಲ್ಲಿಸ್ಬೇಕು. ಯಾಕಂದರೆ ಅದು ಏನಾಗಿದೆ ಕರೆನ್ಸಿ ಎನ್ನುವಂಥದ್ದು ಉತ್ತಮವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ಬಿಟ್ಟು ಹೋದಂಥ ಸಮಯದಲ್ಲಿ 2 ಸ್ಥಳಗಳು ಅವಕಾಶ ಇರುವಂಥದ್ದು. ಮೊದಲನೇದಾಗಿ ದೇವರನ್ನು ನಂಬಿ ನಡೆದುಕೊಂಡಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಪರಲೋಕ ಎನ್ನುವಂಥದ್ದು ಸಿದ್ಧವಾಗಿದೆಯೋ, ದೇವರನ್ನು ನಂಬಲಾರದೆ ತಮ್ಮ ಇಷ್ಟಾನುಪ್ರಕಾರವಾಗಿ ಸ್ವೇಚ್ಛಾನುಪ್ರಕಾರವಾಗಿ ಜೀವಿಸಿದಂಥ ಮಕ್ಕಳಿಗೆ ಏನು ಸಿದ್ಧವಾಗಿದೆ ರೀ? ನರಕ. ಅವ್ರು ನಂಬೋದೇ ಬೇಕಾಗಿಲ್ಲ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಬರೆದ್ರೆ ಅವನೇನಾಗ್ತಾನೆ? ಪಾಸ್ ಆಗ್ತಾನೆ. ಹಲ್ಲೆಲೂಯಾ. ಬರಲಾರದೇ ಇದ್ದರೆ ಏನಾಗ್ತಾನೆ? ಕಾಮನ್ ಆಗಿ ಫೇಲ್ ಆಗ್ತಾನೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಚೆನ್ನಾಗಿ ಸ್ಕೂಲಿಗೆ ಬಂದು ಕೂಡ ಅದರ ಬಗ್ಗೆ ತಿಳಿದುಕೊಳ್ಳಲಾರ್ದ ಹಾಗೆ, ಅಲ್ಲಿ ಏನು ಹೇಳಿದರೆ ಸಬ್ಜೆಕ್ಟ್ಗಳನ್ನು ಗ್ರಹಿಸಿಕೊಳ್ಳಲಾರ್ದ ಹಾಗೆ ಜೀವಿಸಿದ್ದೇ ಆದರೆ, ಮಾಸ್ಟರ್ ಹೇಳಿರ್ತಕ್ಕಂಥದ್ದನ್ನು ಸರಿಯಾಗಿ ಹೋಮ್ ವರ್ಕ್ಗಳನ್ನು ಮಾಡಿಕೊಳ್ಳಲಾರದೆ ಇದ್ದಿದ್ದೇ ಆದರೆ, ಆ ಪರೀಕ್ಷೆಗಳು ಎಷ್ಟಿಟ್ಟರು ಕೂಡ ಆ ಪರೀಕ್ಷೆಯಲ್ಲಿ ಅವನು ಏನಾಗ್ತಾನೆ ರೀ?
ಫೇಲ್ ಆಗ್ತಾನೆ ಪ್ರಿಯರೇ. ದೇವರನ್ನು ನಂಬಿಯೂ ಕೂಡ ದೇವರ ಮಾರ್ಗದಲ್ಲಿ ನಡೀಲಾರದೆ, ಕೇವಲ ದೀಕ್ಷಾಸ್ಥಾನ ತೆಗೆದುಕೊಂಡು ಆತನಲ್ಲಿ ಜೀವಿಸಲಾರದೆ, ಆತನ ಸಮೀಪದಲ್ಲಿ ನಿಲ್ಲಲಾರದೆ, ಕೇವಲ ಲೋಕಾನುಸಾರವಾದಂಥ ಜೀವಿತವನ್ನು ಜೀವಿಸಿದಂಥವ್ರು ಕೂಡ ಏನಾಗ್ತಾರೆ, ಕೈ ಬಿಡಲ್ಪಡ್ತಾರೆ. ಸಿದ್ಧರಾಗಿ ಇರಲಾರ್ದಂಥವ್ರೆಲ್ಲರೂ ಕೂಡ ಏನಾಗ್ತಾರೆ, ಕೈ ಬಿಡಲ್ಪಡ್ತಾರೆ ಪ್ರಿಯರೇ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಯಾರಿಗೆ ದೇವರು ಅದನ್ನು ಸಿದ್ಧ ಮಾಡಿದನಂತೆ ಪರಲೋಕವನ್ನು, ಯಾರು ಸಂಪೂರ್ಣವಾಗಿ ದೇವರಿಗೋಸ್ಕರವಾಗಿ ದೇವರ ಮೇಲೆ ಪರಿಪೂರ್ಣವಾಗಿ ಮನಸ್ಸಿಟ್ಟವರಾಗಿರ್ತಾರೋ ಅವರು, ನಾವು ಈ ಲೋಕದಲ್ಲಿ ಪರದೇಶದವರು ಪ್ರವಾಸಿಗಳಾಗಿದ್ದೇವೆ ಎಂಬುದಾಗಿ ಒಪ್ಪಿಕೊಂಡು ಈ ಲೋಕವನ್ನು ಪ್ರೀತಿಸದೆ ಯಾವುದನ್ನು, ಪರಲೋಕವನ್ನು ಪ್ರೀತಿಸುವವರಾಗಿರ್ತಾರೋ, ದೇವರ ರಾಜ್ಯವನ್ನು ಪ್ರೀತಿಸುವಂಥವರಾಗಿರ್ತಾರೋ, ದೇವರ ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತೇಳಿ ಮನಸ್ಸು ಮಾಡಿದಂಥವರಾಗಿರ್ತಾರೋ ಅಂಥವರೆಲ್ಲರಿಗೋಸ್ಕರವಾಗಿ ದೇವರು ಯಾವುದನ್ನು ಸಿದ್ಧ ಮಾಡಿದನ್ರಿ, ಪರಲೋಕವನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಸಿದ್ಧಪಡಿಸಿರ್ತಕ್ಕಂಥ ರಾಜ್ಯ ನಮಗಿದೆ. ಆ ರಾಜ್ಯದಲ್ಲಿ ರಾಜನ ಯೇಸು ಸ್ವಾಮಿ ಸಿದ್ಧಪಡಿಸಿರ್ತಕ್ಕಂಥ ಸಂಬಳ, ಪ್ರತಿಫಲ ನಮಗಿದೆ. ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೃತ್ಯಗಳಿಗೆ ಆತನ ಏನು ಮಾಡ್ತಾನೆ, ಪ್ರತಿಫಲವನ್ನು ಕೊಡ್ತಾನೆ. ಮೂರನೇದಾಗಿ ದೇವರು ನಮಗೋಸ್ಕರವಾಗಿ ಏನನ್ನು ಸಿದ್ಧಪಡಿಸಿದನ್ರಿ, ಪಟ್ಟಣವನ್ನು. ಆ ಪಟ್ಟಣ ಎಂತಹ ಪಟ್ಟಣ ಅಂತದು, ಪರಿಶುದ್ಧವಾದಂಥ ಪಟ್ಟಣ, ಚಚ್ಚೌಕವಾಗಿರ್ತಕ್ಕಂಥ ಪಟ್ಟಣ, ಬೆಳಕಿರುವಂಥ ಪಟ್ಟಣ, ನೀತಿ ಇರುವಂಥ ಪಟ್ಟಣ, ದುಃಖ ಗೋಳಾಟ ಮರಣ ಇಲ್ಲದೆ ಇರುವಂಥ ಒಂದು ಉತ್ತಮವಾದಂಥ ಪಟ್ಟಣ, ಶ್ರೇಷ್ಠವಾದಂಥ ಪಟ್ಟಣ. ಆ ಒಂದು ಪಟ್ಟಣಕ್ಕಾಗಿ ಹೋಗಬೇಕಂತೇಳಿ ನಾವು ತವಕ ಪಡುವವರಾಗಬೇಕು. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಯಾವ ರೀತಿಯಾಗಿ ಅಮೆರಿಕ, ಇಂಗ್ಲೆಂಡ್, ಮುನ್ನೊಂದು ದೇಶಕ್ಕೆ ಹೋಗ್ಬೇಕಂತೇಳಿ ಜನರು ಇಷ್ಟಪಡ್ತಾ ಇದ್ದಾರೋ, ನಾವು ಸಂಪೂರ್ಣವಾಗಿ ಎಲ್ಲಿಗೆ ಹೋಗ್ಬೇಕಂತೇಳಿ ಆರೈಸುವವರಾಗಬೇಕ್ರಿ. ಪರಲೋಕವೆಂಬ ಉತ್ತಮ ಪಟ್ಟಣವನ್ನು ಅವರು ಆರೈಸಿದರು. ಅಬ್ರಹಾಮ್, ಇಸಾಕ್, ಯಾಕೋಬ್ ಅವರೆಲ್ಲರೂ ಕೂಡ ದೇವರಿಗೋಸ್ಕರವಾಗಿ ಜೀವಿಸೋದಕ್ಕೋಸ್ಕರವಾಗಿ ತಮ್ಮ ಜೀವಿತವನ್ನು ಏನು ಮಾಡಿದ್ರಿ, ಮುಡುಪಾಗಿಟ್ಟರು ಪ್ರಿಯರೇ. ಅದಕ್ಕಾಗಿ ದೇವರು ಅವರ ದೇವರೆನ್ನಿಸಿಕೊಳ್ಳುವುದಕ್ಕೆ ಆತನು ನಾಚಿಕೆಗೊಳ್ಳದೆ, ಆತನು ಸಂಪೂರ್ಣವಾಗಿ ಅವರಿಗೆ ದೇವರಾಗಿ ಅವರೆಲ್ಲ ಆಗುಹೋಗುಗಳನ್ನು ಆತನು ನೋಡಿಕೊಂಡ ಪ್ರಿಯರೇ. ಆತನು ನೋಡುವ ದೇವರಾಗಿ ಎಲ್ರೋಹಿಯಾಗಿ ಅವರೆಲ್ಲ ಜೀವಿತಗಳನ್ನು ಆತನು ರಕ್ಷಿಸಿದ. ಆತನು ಕಾಯುವ ಕುರುಬನಾಗಿ, ಆತನು ನಾವು ನೋಡ್ತಾ ಇದ್ದೇವೆ ಯೆಹೋವ ರೂವನಾಗಿ, ರೋಹಿಯಾಗಿ ಆತನು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಸರತೆಗಳನ್ನು ತೀರಿಸಿ ಕೊರತೆಗಳನ್ನು ನೀಗಿಸಿದ. ಆತನು ಅವರ ಪಕ್ಷವಾಗಿ ಯುದ್ಧ ಮಾಡುವಂಥ ದೇವರಾಗಿಯೂ ಕೂಡ ಇದ್ದ. ತನ್ನ ಮಕ್ಕಳೆಲ್ಲರನ್ನ ಆತನು ಏನು ಮಾಡಿದ, ಕಾಯುವಂಥ ದೇವರಾಗಿದ್ದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗೋಸ್ಕರವಾಗಿ ನಾವು ಜೀವಿಸುವಾಗ ದೇವರು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸ್ತಾರೆ ಪ್ರಿಯರೇ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಅನೇಕರು ಕೇಳ್ತಾರೆ ಆದರೆ ಅದನ್ನು ಕೈಕೊಂಡು ನಡೆಯುವುದಿಲ್ಲ. ಅನೇಕರು ಕೇಳ್ತಾರೆ ಆದರೆ ಗ್ರಹಿಸಿಕೊಂಡು ಜೀವಿಸೋದಕ್ಕೋಸ್ಕರವಾಗಿ ಇಷ್ಟಪಡೋದಕ್ಕೆ ಹೋಗೋದಿಲ್ಲ ಪ್ರಿಯರೇ. ಮೊದಲನೇದಾಗಿ ಸಿದ್ಧಪಡಿಸಿರ್ತಕ್ಕಂಥ ರಾಜ್ಯ ಇದೆ, ಎರಡನೇದಾಗಿ ಸಿದ್ಧಪಡಿಸಿರ್ತಕ್ಕಂಥ ಸಂಬಳ ಇದೆ, ಮೂರನೇದಾಗಿ ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಯಾವಾಗಲೂ ಅಲ್ಲಿ ದುಃಖ ಅಂದರೆ ಏನಂತೇಳಿ ಗೊತ್ತಾಗಲ್ಲ. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ನಿಮ್ಮ ಮನೆಗೆ ಬೀಗರು ಬಿಜ್ಜರು ಬಂದಂಥ ಸಮಯದಲ್ಲಿ ನಿಮ್ಗೆ ಯಾವುದೋ ಒಂದು ವಿಷಯದಲ್ಲಿ ಏನಾಗಿರುತ್ತೆ, ಸಂತೋಷ ಇರುತ್ತೆ. ಮದುವೆ ಇನ್ನೊಂದು ಸಮಯದಲ್ಲಿ ನಿಮಗೆ ಸಂತೋಷ ಇರುತ್ತೆ. ಯಾವಾಗಲೂ ಕೂಡ ಅಲ್ಲಿ ಎಂಥ ವಾತಾವರಣ ಅಂತೆ, ಸಂಭ್ರಮ, ಸಂತೋಷದ ವಾತಾವರಣ. ಯಾಕಂದರೆ ಸೈತಾನನ್ ಎನ್ನುವಂಥ ವ್ಯಕ್ತಿಗಳಲ್ಲಿ ಏನಿಲ್ಲ, ಅವಕಾಶ ಇಲ್ಲ. ಅವನು ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ದೇವರು ಸಿದ್ಧಪಡಿಸಿರುವಂಥದ್ದು. ಮತ್ತು ನಾಲ್ಕನೇ ವಿಷಯವನ್ನು ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2-3 ವಚನವನ್ನು ನಾವು ನೋಡೋಣ. ಯೋಹಾನ 14:2-3. ಓದ್ತೀರಿ ಯಾರಾದರೂ? ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಿಶೇಷವಾದಂಥ, ಶ್ರೇಷ್ಠವಾದಂಥ, ಭಕ್ತರಿಗೋಸ್ಕರವಾಗಿ ದೇವರು ಏರ್ಪಾಟು ಮಾಡಿರ್ತಕ್ಕಂಥ ಒಂದು ಅಮೂಲ್ಯವಾದಂಥ ಸ್ಥಳದ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮೊದಲನೇದಾಗಿ ರಾಜ್ಯವನ್ನು ದೇವರು ಸಿದ್ಧಪಡಿಸಿದ್ದಾರೆ. ಎರಡನೇದಾಗಿ ಆತನು ಸಂಬಳವನ್ನು ನಮಗೋಸ್ಕರವಾಗಿ ಸಿದ್ಧಪಡಿಸಿದ್ದಾರೆ. ಮೂರನೇದಾಗಿ ಆತನು ಪಟ್ಟಣವನ್ನು ನಮಗೋಸ್ಕರವಾಗಿ ಸಿದ್ಧಪಡಿಸಿದ್ದಾರೆ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಏನು ಸಿದ್ಧ ಮಾಡಿದಾನಂತ, ನಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಬೆಂಗಳೂರಲ್ಲೆಲ್ಲ, ಮಂಗಳೂರಲ್ಲೆಲ್ಲ, ಬಾಂಬೆಯಲ್ಲೆಲ್ಲ, ಅಹಮದಾಬಾದಲ್ಲೆಲ್ಲ, ಅಮೆರಿಕದಲ್ಲೆಲ್ಲ, ಇಂಗ್ಲೆಂಡಲ್ಲೆಲ್ಲ ದೇವರು ನಮಗೋಸ್ಕರ ಸ್ಥಳ ಎಲ್ಲಿ ಸಿದ್ಧ ಮಾಡಿದ್ದಾನೆ, ಪರಲೋಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಭೂಕಂಪಗಳು, ಎಲ್ಲೋ ಭೂಕಂಪ ಆಯ್ತು ಬ್ಯಾಂಕಾಕ್, ಮ್ಯಾನ್ಮಾರಲ್ಲಿ ಭೂಕಂಪಕ್ಕೆ ಎಲ್ಲ ಜನರು ತತ್ತರಿಸಿ ಹೋಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಸ್ಥಳ ಎಷ್ಟು ವ್ಯಾಲ್ಯೂ ಇದೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಅಲ್ಲಿ ಏನಿಲ್ಲ ರೀ, ರಕ್ಷಣೆ ಇಲ್ಲ, ಪ್ರಾಣ ಅಪಾಯದ ಸ್ಥಿತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, 30 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಸಡನ್ನಾಗಿ ಭೂಕಂಪಕ್ಕೆ ಏನಾಗಿದಾವ್ರಿ,
ನೆಲಕ್ಕೆ ಅಪ್ಪಳಿಸಿ ಹೋಗಿದೆ. ಎಷ್ಟೋ ಜನರು ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಆ ಒಂದು ಸ್ಥಳದ ಕುರಿತಾಗೆಲ್ಲ ನಾವು ಮಾತಾಡ್ತಾ ಇರೋದು. ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಸ್ಥಳ, ಅದು ಎಲ್ಲಿಯ ಸ್ಥಳ? ಅದು ಪರಲೋಕದ ಸ್ಥಳ. ಹಲ್ಲೆಲೂಯಾ. ಈ ಒಂದು ಸ್ಥಳ, ಕೆಲವೊಬ್ಬರು ಎಲ್ಲೆಲ್ಲೋ ಪ್ಲಾಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಕೆಲವೊಬ್ಬರು ಚಂದ್ರನಲ್ಲಿ ಪ್ಲಾಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಕೆಲವೊಬ್ಬರು ಮಂಗಳ ಗ್ರಹದಲ್ಲಿ ಪ್ಲಾಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಎಷ್ಟೆಷ್ಟೋ ವ್ಯಯ ಮಾಡಿದ್ದಾರೆ. ಕೆಲವೊಬ್ಬರು ನಮ್ಮ ಭಾರತ ದೇಶದಲ್ಲಿ ಇದ್ದುಕೊಂಡು ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಏನು ಮಾಡಿದ್ದಾರೆ? ಪ್ಲಾಟ್ಗಳನ್ನು ತೆಗೆದುಕೊಂಡಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಪ್ಲಾಟ್ಗಳು ಏನಾಗ್ಬೋದು ರೀ? ನಾಶವಾಗಿ ಹೋಗ್ಬೋದು. ಹಲ್ಲೆಲೂಯಾ. ಭೂಮಿಯೇ ನಾಶವಾಗಿ ಹೋಗುತ್ತೆ ಅಂತ ಹೇಳುತ್ತೆ ವಾಕ್ಯ. ಆದರೆ ನಾನು ನೀನು, ನನಗೆ ನಿನಗೆ ದೇವರು ಸಿದ್ಧ ಮಾಡಿರ್ತಕ್ಕಂಥ ಸ್ಥಳ, ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ? ಆ ಸ್ಥಳ ಎಂದಿಗೂ ಕೂಡ ನಾಶವಾಗದಂಥ ಒಂದು ಸ್ಥಳವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾನಿರುವ ಸ್ಥಳದಲ್ಲೇ ನೀವು ಕೂಡ ಇರಬೇಕು ಎಂಬುದಾಗಿ 1 ಥೆಸಲೋನಿಕ 4:17 ನಾವು ನೋಡ್ತಾ ಇದ್ದೇವೆ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲ್ಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ಎಲ್ಲಿರ್ತೀವಂತೆ? ಕರ್ತನ ಜೊತೆಯಲ್ಲಿಯೇ ಇರುವೆವು. ಹಲ್ಲೆಲೂಯಾ. ನಮಗೆ ವಿಮಾನಗಳು ಬೇಕಾಗಿಲ್ಲ, ರಾಕೆಟ್ಗಳು ಬೇಕಾಗಿಲ್ಲ, ಮತ್ತು ಯಾವುದು ಕೂಡ ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊನ್ನೆ ರೀಸೆಂಟಾಗಿ ವಿಜ್ಞಾನಿಗಳು ಒಂದು ಸ್ಥಳಕ್ಕೆ ಹೋಗಿ ಬಂದರು. ಮೇಲಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ, ಸ್ಟೇಷನ್ಗೆ ಪ್ರಿಯರೇ, ಸುಮಾರು ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ. ಹಲ್ಲೆಲೂಯಾ. ಸುಮಾರು 9 ತಿಂಗಳುಗಳ ಕಾಲ ಅವ್ರು ಏನು ಮಾಡಿದ್ರು ಅಲ್ಲಿ? ಇಬ್ಬರು ವಿಜ್ಞಾನಿಗಳು, ನಮ್ಮ ಭಾರತ ದೇಶದ ಸುನೀತಾ ವಿಲಿಯಮ್ಸ್ ಅವರು, ಅದೇ ರೀತಿಯಾಗಿ ಅಮೆರಿಕ ದೇಶದ ಬುಚ್ ವಿಲ್ಮೋರ್ ಎನ್ನುವಂಥ ವ್ಯಕ್ತಿಗಳು ಸುಮಾರು 9 ದಿವಸಗಳಿಗೋಸ್ಕರವಾಗಿ ಏನೋ ಸಿದ್ಧರಾಗಿದ್ದರು. ಆದರೆ ಅಲ್ಲಿ ಆ ಒಂದು ಏನಂತ ಹೇಳ್ತೀವಿ, ಸಮಸ್ಯೆ ಆದ ಕಾರಣಕ್ಕಾಗಿ ಪುನಃ ಅವ್ರು ರಿಟರ್ನ್ ಬರಲಿಕ್ಕೆ ಏನಾಗಲಿಲ್ಲ ರೀ, ಸಾಧ್ಯ ಆಗಲಿಲ್ಲ. ಸುಮಾರು 9 ತಿಂಗಳ ಕಾಲ ಅವ್ರು ಅಲ್ಲೇ ಏನು ಮಾಡಬೇಕಾಯ್ತು? ಉಳಿದುಕೊಳ್ಬೇಕಾಯ್ತು. ಅದನ್ನೂ ದಾಟಿ ಕೂಡ ದೇವರು ನಮ್ಮನ್ನು ಹೆಂಗೆ ಹೋಯ್ತಾನಂತೆ? ಕಣ್ಣು ರೆಪ್ಪೆ ಬಡಿಯೋಷ್ಟರೊಳಗಡೆ, ಕಣ್ಣು ರೆಪ್ಪೆ ಐಸ್ ಬ್ಲಿಂಕ್ ಆಗೋದು ನಮ್ಗೆ ಗೊತ್ತಾಗುತ್ತಾ? ಕಣ್ಣು ರೆಪ್ಪೆ ಬಡಿಯೋದು ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅಷ್ಟಕ್ಕಿಂತಲೂ ವೇಗವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನಂತೆ? ಕರೆದುಕೊಂಡು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಜೀವದಿಂದ ಉಳಿದಿರ್ತಕ್ಕಂಥ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಹೆಂಗೆ ಹೋಗ್ತೀವಂತೆ? ಅವರ ಸಂಗಡ ಮೇಘವಾಹನರಾಗಿ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ದೇವರು ಯಾವುದಕ್ಕೆ ಅಪ್ಪಣೆ ಕೊಡ್ತಾನಂತೆ? ಮೇಘಗಳಿಗೆ ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ಮೇಘ ಹೋಗುವಂಥದ್ದನ್ನು ನೋಡಿದರೆ ನೀವು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಿಳಿ ಮೋಡಗಳು ಹೋಗುವಂಥದ್ದನ್ನು ನೋಡಿದಿರಾ? ಇಲ್ಲಿರುತ್ತೆ, ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ಅದು ಮುಂದಕ್ಕೆ ಹೋಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ, ದೇವರು ಅಪ್ಪಣೆ ಕೊಟ್ಟಾದ ಮೇಲೆ ಆ ಒಂದು ಮೇಘಗಳು ಬಂದು ಮೇಘ ವಾಹನರಾಗಿ ನಮ್ಮನ್ನು ಏನು ಮಾಡ್ತಾ ಇದ್ದಾವೆ? ಫಕ್ಕನೆ ಆ ಒಂದು ಸ್ಥಳಕ್ಕೆ ನಾವು ಒಯ್ಯಲ್ಪಡ್ತೀವಿ ಪ್ರಿಯರೇ. ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿದಂಥ ಸ್ಥಳಕ್ಕೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಳವಳಕ್ಕೆ ಒಳಗಾಗಲು ಅನುಮತಿಸಲು ಇನ್ನೊಂದು ಕಾರಣ ಏನಂತಂದರೆ, ನಾವು ಸಂಪೂರ್ಣವಾಗಿ ಆತನು ಬರುವವರೆಗೆ ಹೆಂಗಿರ್ಬೇಕಂತ ನಾವು ಸಿದ್ಧರಾಗಿಯೇ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ 25-31 ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಏನು ಮಾಡ್ತಾನಂತ? ಆತ ಕೂತುಕೊಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿದಂಥ ಸ್ವಾಮಿ ಪುನಃ ಬರ್ತಾನೆ. ಹಲ್ಲೆಲೂಯಾ. ಅವರವ್ರ ಪ್ಲಾಟ್ಗಳು, ನಮ್ಮ ಪ್ಲಾಟ್ಗಳು ಎಲ್ಲಿದ್ದಾವೆ ಪರಲೋಕದಲ್ಲಿ ಇರುವಂಥದ್ದು ನಮಗೆ ಏನು ಮಾಡ್ತಾನಂತ? ಹಂಚಿಕೊಡ್ತಾನೆ. ನಮ್ಮ ಭಾಷೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡುವಾಗ. ಹಲ್ಲೆಲೂಯಾ. ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಸ್ಥಳವನ್ನು ಆತನು ನಮಗೆ ಹಂಚಿಕೊಟ್ಟು ನಮ್ಮನ್ನು ಆ ಸ್ಥಳದಲ್ಲಿ ಸ್ಥಿರವಾಗಿ ಏನು ಮಾಡ್ತಾನೆ? ನಿಲ್ಲಿಸ್ತಾನೆ ಪ್ರಿಯರೇ. ಅದರ ಸಲುವಾಗಿ ದೇವದೂತರು ಹೇಳ್ತಾ ಇದ್ದಾರೆ, ಗಲಿಲಾಯದವರೇ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನದಲ್ಲಿ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ, ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಸಂಪೂರ್ಣವಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ್ದಾನೆ, ಆತನು ಕೂಡಲೇ ಹಿಂದಿರುಗೋದಿಲ್ಲ. ಸ್ವಲ್ಪ ಸಮಯ ಆದ ಮೇಲೆ ಖಂಡಿತವಾಗಿ ಆತನೇನು ಮಾಡ್ತಾನೆ? ಸ್ಪಷ್ಟವಾಗಿ ಆತನು ಇಳಿದು ಬರ್ತಾನೆ. ದೀರ್ಘ ಶಾಂತಿಯಿಂದ ದೇವರು ಕಾಯ್ತಾ ಇದ್ದಾನೆ. ಇನ್ನು ನಂಬಲಾರದವರು ಎಷ್ಟೋ ಕೋಟಿ ಕೋಟಿ ಜನರು ಭೂಮಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಜನರು ಸುಮ್ಮನೆ ಅನ್ಯಾಯವಾಗಿ ಬೆಂಕಿಯ ಒಂದು ಕೆರೆಗೆ ಜಾರಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಬೆಂಕಿಯ ಬಾಯೊಳಗಿಂದ ಇದ್ದಾರೆ ಅವ್ರನ್ನ ನಾವು ರಕ್ಷಿಸಬೇಕಾಗಿದೆ. ದೇವರು ಕೂಡ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ದಾನೆ, ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದಾನೆ. ನಾವೇನೋ ಅನ್ಕೊಂತೀವಿ, ದೇವರೇ ಜಲ್ದಿ ಬಂದುಬಿಡಪ್ಪ, ನಾವು ಪರಲೋಕಕ್ಕೆ ಬಂದುಬಿಡ್ತೀವಿ ಅಂತೇಳಿ. ಆದರೆ ದೇವರು ನಮ್ಮದು ಮಾತ್ರವಲ್ಲ, ಎಲ್ಲರದು ಕೂಡ ಆತನ ಏನು ಮಾಡ್ತಾನೆ? ಆಲೋಚಿಸ್ತಾನೆ ಪ್ರಿಯರೇ. ನಂಬಲಾರದಂಥವರಿಗೆ ಸಿದ್ಧವಾಗಿರ್ತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಅಗ್ನಿಯ ನರಕ,
ಆ ನರಕದಲ್ಲಿ ವಿಲವಿಲನೆ ಒದ್ದಾಡುವಂಥ ಒಂದು ಸ್ಥಿತಿ, ಅಲ್ಲೂ ಕಟಕಟನೆ ಕಡಿಯುವಂಥ ಒಂದು ಸ್ಥಿತಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಒಂದು ಅಗ್ನಿ ನರಕದ ಸ್ಥಳವನ್ನೆಲ್ಲ ದೇವರು ನಮಗೆ ಸಿದ್ಧ ಮಾಡಿರುವಂಥದ್ದು ನಿತ್ಯ ಸಮಾಧಾನದ ಸ್ಥಳವನ್ನು ಪ್ರಿಯರೇ. ಪರಲೋಕದಲ್ಲಿ ದೇವರು ನಮಗೋಸ್ಕರವಾಗಿ ಏನು ಮಾಡಿದಾನಂತ ಸ್ಥಳವನ್ನು ಸಿದ್ಧ ಮಾಡಿದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಪುನಃ ನಾನು ಬಂದು ನಿಮ್ಮನ್ನು ಏನು ಮಾಡ್ತೀನಿ, ಕರೆದುಕೊಂಡು ಹೋಗ್ತೀನಿ, ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಡುವುದಿಲ್ಲ. ನಾಲ್ಕನೇದಾಗಿ ದೇವರು ನಮಗೋಸ್ಕರವಾಗಿ ಏನು ಸಿದ್ಧ ಮಾಡಿದ್ದಾನೆ, ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಪ್ರತಿ ಮನುಷ್ಯನಿಗೂ ಕೂಡ ಸ್ಥಳ ಬೇಕು. ಭೂಮಿ ಮೇಲೆ ಬದುಕೋಕ್ಕೂ ಸ್ಥಳ ಬೇಕು, ಸತ್ತ ಮೇಲೆ ಕೂಡ ಸ್ಥಳ ಬೇಕು. ಸತ್ತು ಮತ್ತೆ ಆತನಿಗೆ ಏನಂತ ಹೇಳ್ತೀವಿ, ತೀರ್ಪಿಗೋಸ್ಕರವಾಗಿ ಕೂಡ ಆತನಿಗೆ ಒಂದು ಸ್ಥಳ ಎನ್ನುವಂಥದ್ದು ಬೇಕು. ಒಂದು ಸ್ಥಳ ಪರಲೋಕವಾಗಿರ್ಬೋದು, ಮತ್ತೊಂದು ಸ್ಥಳ ಪಾತಾಳ ಅಥವಾ ನರಕ ಆಗಿರ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಈ ಭೂಮಿಯಲ್ಲಿರುವಾಗಲೇ ನಾವೇನು ಮಾಡಬೇಕು, ಅದನ್ನು ನಿರ್ಧರಿಸುವಂಥವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ಆತನು ನಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ದೇವರು ಕೊಡುವಂಥ ಸ್ಥಳ ಅದು ಈ ಲೋಕದಲ್ಲಿರುವಂಥ ಸ್ಥಳ ಅಲ್ಲ, ಅದು ಪರಲೋಕದಲ್ಲಿರತಕ್ಕಂಥ ಶ್ರೇಷ್ಠವಾದಂಥ ಸ್ಥಳವಾಗಿದೆ ಪ್ರಿಯರೇ. ಅಲ್ಲಿ ಯಾವಾಗಲೂ ಸಂತೋಷ ಇರತಕ್ಕಂಥ ಒಂದು ಸ್ಥಳವಾಗಿ ಅದು ಕಾಣಿಸುವಂಥದ್ದಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಆತನು ಬಂದು ಕರೆದುಕೊಂಡು ಆ ಒಂದು ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸಬೇಕಂತೇಳಿ, ಆತನು ಇರಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ಯಾಕಂದರೆ ಆತನಿರುವ ಸ್ಥಳದಲ್ಲಿ ನಾವು ಕೂಡ ಇರಬೇಕೆಂಬುದೇ ಕರ್ತನ ಒಂದು ಪ್ರಗಾಢವಾದಂಥ ಆಸೆಯಾಗಿದೆ. ಆತನ ಆಂತರ್ಯದ ಒಂದು ಆಸೆ ಏನಾಗಿದೆ ರೀ, ಆತನ ಚಿತ್ತ ಏನಾಗಿದೆ, ನಾನಿರುವ ಅಂದರೆ ಯೇಸು ಸ್ವಾಮಿ ಇರುವ ಸ್ಥಳದಲ್ಲಿ ಆತನ ಮಕ್ಕಳಾದಂಥ ನಾವು ಕೂಡ ಏನು ಮಾಡಬೇಕಾಗಿದೆ, ಇರಬೇಕಾಗಿದೆ ಪ್ರೇಯರ್. ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 8ನೇ ಅಧ್ಯಾಯ 18ನೇ ವಚನ ಅನ್ಕೊತೀನಿ. ಒಂದು ಸಾರಿ ಓದಿಕೊಳ್ಳೋಣ. ರೋಮ 8:18. ಹಲ್ಲೆಲೂಯಾ. ಓಕೆ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹುಲವಲವಿಕೆಯಿಂದ ಎದುರು ನೋಡುತ್ತಾ ಇರುವುದು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ರಿ, ನಮಗೋಸ್ಕರವಾಗಿ ಸಿದ್ಧವಾಗಿರ್ತಕ್ಕಂಥ ಒಂದು ಏನ್ರಿ ಮಹಿಮೆ, ಸಿದ್ಧಪಡಿಸಿರ್ತಕ್ಕಂಥ ಮಹಿಮೆಯ ಒಂದು ಪದವಿ ಎಂಬುದಾಗಿ. ಹಲ್ಲೆಲೂಯಾ. ಆ ಮಹಿಮೆಯ ಪದವಿಯನ್ನು ಆಲೋಚನೆ ಮಾಡುವಾಗ, ಮುಂದೆ ಇರ್ತಕ್ಕಂಥ ಒಂದು ಆಶೀರ್ವಾದವನ್ನು ಆಲೋಚನೆ ಮಾಡುವಾಗ, ಈಗಿರ್ತಕ್ಕಂಥ ಕಷ್ಟಗಳು ಏನಂತ ಅನ್ಕೊಂತೀವಿ ನಾವು, ಅಲ್ಪವೇ ಸರಿ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ 1 ಕಿಲೋಮೀಟರ್ವರೆಗೂ ಕೊಡವನ್ನು ಸುಮಾರು ಒಂದು 15 ಏನಂತ ಹೇಳ್ತೀವಿ ಲೀಟ್ರ್ ಅಥವಾ 20 ಲೀಟ್ರ್ ಇಡತಕ್ಕಂಥ ಕೊಡವನ್ನು 1 ಕಿಲೋಮೀಟ್ರಿಗೆ ಹಂಗೆ ಹೊತ್ಕೊಂಡು ಹೋಗೋಕ್ಕಾಗತ್ತಾ? ಆಗತ್ತೆ ರೀ. ಒಂದು 10 ಕಿಲೋಮೀಟ್ರ್ವರೆಗೆ ಹಂಗೆ ಹೊತ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಹಲ್ಲೆಲೂಯಾ. ಎಷ್ಟೊತ್ತು ಹೊತ್ಕೊಂಡು ಹೋಗ್ಬೋದತ್ತ? ಸ್ವಲ್ಪ ಹೊತ್ತು ಹೊತ್ಕೊಂಡು ಹೋದ್ಮೇಲೆ ಮತ್ತೆ ಭುಜ ಕೈ ಎಲ್ಲ ಏನಾಗುತ್ತೆ, ನೋವಾಗುತ್ತೆ. ಸ್ವಲ್ಪ ಏನು ಮಾಡ್ತಾನೆ, ಇಳಿಸ್ತಾನೆ. ಏನೇನಿಲ್ಲ, ಇಲ್ಲಪ್ಪ ಬೆಟ್ಟಿಂಗ್ ಕಟ್ಟಾರ ಅಂತಂದ್ರೆ ಹೊತ್ಕೊಂಡು ಹೋಗ್ಬೋದು, ದುಡ್ಡಿನ ಆಸೆ ಸಲುವಾಗಿ. ಹಲ್ಲೆಲೂಯಾ. ಪ್ರೈಸ್ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿ 9 ತಿಂಗಳುಗಳ ಕಾಲ ಏನು ಮಾಡ್ತಾಳ್ರಿ, ಒಳಗಡೆ ಇರತಕ್ಕಂಥ ಪಿಂಡವನ್ನು, ಶಿಶುವನ್ನು ಆಕೆ ಏನು ಮಾಡ್ತಾಳೆ, ಒತ್ತುಕೊಳ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆಗೆ ಅದು ಭಾರ ಎಂಬುದಾಗಿ ಅನಿಸೋದಿಲ್ಲ, ಆದರೂ ಆಕೆಗೆ ವೇದನೆ ಇರುತ್ತೆ, ನೋವಿರುತ್ತೆ, ಏನಾಗುತ್ತೋ ಏನಿಲ್ಲ ಎನ್ನುವಂಥ ಒಂದು ಗೊಂದಲ ಪರಿಸ್ಥಿತಿ ಇರುತ್ತೆ. ಅಯ್ಯೋ, ನನ್ನ ಒಂದು ಗರ್ಭವತಿ ಆಗೋದಕ್ಕಿಂತ ಮುಂಚಿತವಾಗಿ ನನ್ನ ದೇಹದ ಪರಿಸ್ಥಿತಿ ಈ ರೀತಿಯಾಗಿತ್ತು, ಗರ್ಭವತಿ ಆದಮೇಲೆ ನನ್ನ ದೇಹದ ಪರಿಸ್ಥಿತಿ ಈ ರೀತಿಯಾಗಿದೆ ಅಂತೇಳಿ ಆಕೆ ಆಲೋಚನೆ ಮಾಡೋದಿಲ್ಲ. ಆಕೆ ಏನನ್ನು ಆಲೋಚನೆ ಮಾಡ್ತಾಳೆ, ಮುಂದೆ ನನಗೆ ಮಗನು ಹುಡ್ತಾನೆ, ಮುಂದೆ ನನಗೆ ಮಗಳು ಹುಡ್ತಾಳೆ ಅಂತೇಳಿ ಆ ಒಂದು ಸ್ಥಿತಿಯಲ್ಲಿಯೇ ಈಗಿರ್ತಕ್ಕಂಥ ಎಲ್ಲ ಕಷ್ಟವನ್ನು ಆಕೆ ಏನು ಮಾಡ್ತಾಳೆ ರೀ, ಮರೆತು ಬಿಡ್ತಾಳೆ. ಹಲ್ಲೆಲೂಯಾ. ಮರಿತಾಳೋ ಇಲ್ವೋ? ಮರಿತಾಳೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಲೋಕದಲ್ಲಿ, ಈ ಒಂದು ಭೂಮಿಯಲ್ಲಿ ನಾವು ಜೀವಿಸುವಾಗ ನಮಗಿರ್ತಕ್ಕಂಥ ಎಲ್ಲ ಶ್ರಮೆಗಳ ಕುರಿತಾಗಿ ದೇವರು ನಮಗೆ ಕೊಡುವಂಥ ಮಹಿಮೆ ಪದವಿಯನ್ನು ನಾವು ಆಲೋಚಿಸುವಾಗ ಈಗಿರ್ತಕ್ಕಂಥ ಕಷ್ಟಗಳು ಏನಂತೇಳಿ ಅನ್ಕೊಬೇಕು ನಾವು, ಅಲ್ಪವೇ ಸರಿ ಎಂಬುದಾಗಿ. ಹಲ್ಲೆಲೂಯಾ. ಅದನ್ನೇ ಪೌಲನು ಹೇಳ್ತಾ ಇದ್ದಾನೆ. 2 ಕೊರಿಂಥ 11:29-39 ವಚನಗಳು ವರೆಗೆ ನಾವು ನೋಡುವಾಗ ಪೌಲನು ತನಗೆ ಸಂಭವಿಸಿರ್ತಕ್ಕಂಥ 2 ಕೊರಿಂಥ 11:23-29 ವಚನಗಳವರೆಗೆ ನಾವು ನೋಡುವಾಗ ತನಗೆ ಸಂಭವಿಸಿರ್ತಕ್ಕಂಥ ವಿಷಯಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನೂ ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ,
40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಒಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಮಯಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಬಲವಿಲ್ಲದವನಾದರೆ ನಾನೂ ಅವನೊಂದಿಗೆ ಬಲವಿಲ್ಲದವನಾಗದೇ ಇರುವೆನೋ? ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪಪಡುವುದಿಲ್ಲವೋ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಶ್ರಮೆಗಳನ್ನು ಪೌಲ ಅನುಭವಿಸಿದ. ಹಲ್ಲೆಲೂಯಾ. ಪ್ರೇಯರ್ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರೇಯರ್. ಆದರೆ ಈ ಎಲ್ಲ ಶ್ರಮೆಗಳ ಕುರಿತಾಗಿ ಪೌಲನು ಏನಂತ ಇದ್ದಾನೆ, ಮುಂದೆ ಇರ್ತಕ್ಕಂಥ ಮಹಿಮಾ ಪದವಿಯನ್ನು ಆಲೋಚನೆ ಮಾಡುವಾಗ ಈ ಒಂದು ಏನಂತ ಹೇಳ್ತಾ ಇದ್ದೇವೆ, ಸಮಸ್ಯೆ, ಈ ಒಂದು ಕಷ್ಟ, ಈ ಒಂದು ಶ್ರಮೆ ಇವೆಲ್ಲವೂ ಕೂಡ ಅಲ್ಪ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ಮುಂದೆ ನಾನು ದೇವರ ಮೂಲಕವಾಗಿ ಮಹಿಮೆಯ ಪದವಿಯನ್ನು ಹೊಂದಲಿಕ್ಕಿದ್ದಾನೆ. ದೇವರು ನನಗೆ ಕಿರೀಟ ಧಾರಣೆಯನ್ನು ಮಾಡಲಿಕ್ಕಿದ್ದಾನೆ. ದೇವರು ನನ್ನನ್ನು ಆ ಒಂದು ಪರಿಶುದ್ಧ ಪರಲೋಕದಲ್ಲಿ ಇರಿಸಲಿಕ್ಕಿದ್ದಾನೆ. ತನ್ನ ರಾಜ್ಯದಲ್ಲಿ ನನ್ನನ್ನು ನಿಲ್ಲಿಸಲಿಕ್ಕಿದ್ದಾನೆ. ದೇವರು ನನಗೆ ಸ್ವಾಸ್ಥ್ಯವಾಗಿ ಕೊಡುವಂಥ ಸ್ಥಳದಲ್ಲಿ ನಾನು ನಿಲ್ಲಲಿಕ್ಕಿದ್ದೇನೆ. ದೇವರು ನನಗೆ ಕೊಡುವಂಥ ದೇಶ ಉತ್ತಮವಾಗಿರುವಂಥದ್ದಿದೆ ಎಂಬುದಾಗಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳ ಕುರಿತಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಅಲ್ಪ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಶ್ರಮೆಗಳನ್ನು ತಾಳ್ಮೆ ಮತ್ತು ಸಂತೋಷದಿಂದ ಸಹಿಸಿಕೊಳ್ಳುವಂತೆ ತನ್ನನ್ನು ತಾನು ಬಲಪಡಿಸಿದ ಆ ಪ್ರಭಾವದಲ್ಲಿ ತಾನು ಪಾಲುಗಾರನಾಗಬೇಕೆಂಬುದು ಅವನ ಆಸೆಯಾಗಿತ್ತು. ಯಾರದ್ರಿ? ಪೌಲನದು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ದೇವರು ನಮಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಮಹಿಮೆ ಪ್ರಭಾವ ಎನ್ನುವಂಥ ಆ ಒಂದು ಪದವಿಯನ್ನು ಆಲೋಚನೆ ಮಾಡುವಾಗ ಈಗಿನ ಕಷ್ಟಗಳ ಕುರಿತಾಗಿ ನಾವು ಏನು ಅನ್ಕೊಬೇಕ್ರಿ? ಅಲ್ಪ ಎಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನನ್ನು ನಂಬಿದಂಥ ಮಕ್ಕಳಿಗೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಕೂಡ ಅನೇಕವಾದಂಥ ಕಾರ್ಯಗಳನ್ನು ಸಿದ್ಧ ಮಾಡಿದ್ದಾನೆ. ಈ ಲೋಕದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಆತನೇನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ನಿಮಗೆ ಎಲ್ಲವೂ ಕೂಡ ಏನಂತ ಹೇಳುತ್ತೆ ವಾಕ್ಯ? ದೊರಕುವವು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನು ದೇವರನ್ನು ಹಿಂಬಾಲಿಸಿ ನಡೆದ. ಅಬ್ರಹಾಮನಿಗೆ ದೇವರು ದೇಶವನ್ನೇ ಬಳುವಳಿಯಾಗಿ ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಸ್ಸಾಕನನ್ನ ಕುರಿತಾಗಿ ನಾವು ನೋಡುವಾಗ ಇಸ್ಸಾಕನು ಯಾವೊಂದು ಬಾವಿಗಳು ಬರಗಾಲದ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ, ಎಲ್ಲ ಜನರು ಬರಗಾಲದಲ್ಲಿ ಇರಬೇಕಾದ್ರೆ ಇಸ್ಸಾಕನು 100ರಷ್ಟು ಬೆಳೆಯನ್ನು ಹೊಂದಿಕೊಂಡ ಪ್ರೇಯರ್. ಹಲ್ಲೆಲೂಯಾ. ಇಸ್ಸಾಕನ ಜೀವಿತದಲ್ಲಿ ದೊಡ್ಡದಾದಂಥ ಅನೇಕ ಆಶ್ಚರ್ಯ ಅದ್ಭುತ ಕಾರ್ಯಗಳನ್ನು ದೇವರು ಜರುಗಿಸಿದರು. ಅಷ್ಟು ಮಾತ್ರವಲ್ಲದೆ ಯಾಕೋಬನ ಆತನು ತಂದೆಯ ಮನೆಯಿಂದ ಮೋಸಗಾರನಾಗಿ ಹೋದಾಗ ಮತ್ತೆ ತಂದೆಯ ಮನೆಗೆ ಬರುವಾಗ ಆತನು ದೇವರಿಂದ ಆಶೀರ್ವಾದ ಮಾಡಲ್ಪಟ್ಟಂಥ ವ್ಯಕ್ತಿಯಾಗಿ ಇಸ್ರಾಯೇಲನಾಗಿ ಆತನೇನಾದ ಬದಲಾವಣೆಯಾಗಿ ಬಂದ. 2 ಪಾಳೆಯಗಳಿಗೆ ಒಡೆಯನಾಗಿ ಆತನು ಬಂದು ಹೋಗಬೇಕಾದ್ರೆ ಕೇವಲ ಒಂದೇ ಕಟ್ಟಿಗೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗಡೆ ಹೋದವನು ಬರಬೇಕಾದ್ರೆ ಹೆಂಡತಿಯರು ಮಕ್ಕಳನ್ನು ಮತ್ತು ದನ ಕುರಿ ಸಂಪತ್ತು ಎಲ್ಲವನ್ನ ಪಡೆದವನಾಗಿ ಆತನೇನು ಮಾಡ್ತಾ ಇದ್ದಾನೆ? ಹೊರಟು ಬರ್ತಾ ಇದ್ದಾನೆ ಪ್ರೇರೆ. ಕಾರಣ ಒಂದೇ, ದೇವರು ಈ ಲೋಕದಲ್ಲಿ ಕೂಡ ನಮ್ಮನ್ನು ಏನು ಮಾಡ್ತಾನೆ? ಆತ ಉನ್ನತವಾದಂಥ ಸ್ಥಾನದಲ್ಲಿ ಇರಿಸ್ತಾನೆ. ಯಾರು ಆತನನ್ನು ನಂಬಿ ನಡೀತಾರೋ ಖಂಡಿತವಾಗಿ ಅವರಿಗೆ ಆಶೀರ್ವಾದ ಎನ್ನುವಂಥದ್ದು ಇದ್ದೇ ಇದೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ. ಮೊದಲನೇದಾಗಿ ಏನನ್ನ? ರಾಜ್ಯವನ್ನು ಸಿದ್ಧ ಮಾಡಿದ್ದಾನೆ. ಎರಡನೇದಾಗಿ ಸಂಬಳವು ನಮಗೋಸ್ಕರವಾಗಿ ಸಿದ್ಧವಾಗಿದೆ. ಪಟ್ಟಣವು ನಮಗೋಸ್ಕರವಾಗಿ ಸಿದ್ಧವಾಗಿದೆ. ಸ್ಥಳವನ್ನು ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ. ಮಹಿಮೆಯ ಪದವಿಯನ್ನು ನಮಗೆ ಕೊಡಬೇಕಂತೇಳಿ ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ ಪ್ರೇರೆ. ಅದನ್ನು ನಾವೇನು ಮಾಡಬೇಕ್ರಿ? ಹೊಂದಿಕೊಳ್ಳಬೇಕಾದ್ರೆ ಈ ಲೋಕದಲ್ಲಿ ನಾವು ಪರಿಪೂರ್ಣ ಭಕ್ತಿವಂತರಾಗಿ ನಾವು ಜೀವಿಸುವಂಥವರು ಆಗಬೇಕು. ನಮ್ಮ ಭಕ್ತಿಯನ್ನು ಕೆಡಿಸಿಕೊಳ್ಳಬಾರ್ದು. ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪರಿಪೂರ್ಣ ವಿಶ್ವಾಸವನ್ನು ಸ್ಥಿರವಾಗಿ ಹಿಂಬಾಲಿಸಿ ನಡೆಯುವಂಥ ಮಕ್ಕಳಾಗಿ ನಾವು ಇರಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿಯೇ, ದೇವರು ನಿನಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದು ನಿನ್ನ ಕಣ್ಣುಗಳು ಕಾಣಲಿಲ್ವೇನು? ನಿನ್ನ ಮನಸ್ಸು ಹೃದಯ ಆಲೋಚಿಸದೆ ಊಹೆ ಮಾಡೋದಕ್ಕೂ ಕೂಡ ಆಗಲಿಲ್ವೇನು? ನಿನ್ನ ಕಿವಿಗಳು ಕೂಡ ಕೇಳಲಾರದ ಹಾಗೆ ದೇವರು ನಿನಗೋಸ್ಕರವಾಗಿ ಅಷ್ಟೊಂದು ರೀತಿಯಲ್ಲಿ ಆತನು ರಾಜ್ಯವನ್ನು, ಪಟ್ಟಣವನ್ನು, ಸ್ಥಳವನ್ನು, ಮಹಿಮೆಯ ಪದವಿಯನ್ನು, ಆತನು ಸಂಬಳವನ್ನು ನಿನಗಾಗಿ ಸಿದ್ಧ ಮಾಡಿದ್ದಾನೆ. ದೇವರ ರಾಜ್ಯದಲ್ಲಿ ದುಡಿಯುವಂಥ ನಿನಗೆ ನಷ್ಟ ಇಲ್ಲ. ಖಂಡಿತವಾಗಿ ದೇವರು ನಿನಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪ್ರತಿಫಲವನ್ನು ಆತನು ಒದಗಿಸಿಕೊಡ್ತಾನೆ. ಆಪತ್ ಕಾಲದಲ್ಲಿ ನಿನಗೆ ಆದರಣೆಯಾಗಿದ್ದು, ಸಮಸ್ಯೆ ಸಮಯದಲ್ಲಿ ಆತನು ನಿನಗೆ ಸಮಾಧಾನದ ನಿಲಯವಾಗಿ
ಆತನು ನಿಂತುಕೊಳ್ಳುವಂಥ ದೇವರಾಗಿದ್ದಾನೆ. ನಿನ್ನನ್ನೆಂದಿಗೂ ಕೂಡ ಕೈ ಬಿಡುವ ದೇವರಲ್ಲ. ಕರ್ತನೊಂದಿಗೆ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥ ಜನಾಂಗವಾಗಿದ್ದೇವೆ, ಮೀಸಲಾದಂಥ ಜನಾಂಗವಾಗಿದ್ದೇವೆ. ಈ ಭೂಮಿ ಮುಂದೆ ನಾಶವಾಗಲಿಕ್ಕಿದೆ. ಕಣ್ಣಿಗೆ ಕಾಣುವ ಸೂರ್ಯ ಚಂದ್ರ ಅನೇಕವಾಗಿರ್ತಕ್ಕಂಥ ನಕ್ಷತ್ರಗಳು ನಾಶವಾಗಲಿಕ್ಕಿದ್ದಾವೆ. ಆದರೆ ದೇವರು ನಿನಗೆ ಸಿದ್ಧ ಮಾಡಿರ್ತಕ್ಕಂಥ ಆ ಒಂದು ಪರಲೋಕ ಎಂದಿಗೂ ಕೂಡ ನಾಶವಾಗೋದಿಲ್ಲ. ದೇವರು ಅಷ್ಟು ಮಾತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ನಂಬಿದಂಥ ಮಕ್ಕಳಿಗೆ ಆತನು ಹೊಸ ಆಕಾಶ ಹೊಸ ಭೂಮಿಯನ್ನು ಸಿದ್ಧ ಮಾಡಿದ್ದಾನೆ ಪ್ರಿಯರೇ. ಆ ಒಂದು ಭೂಮಿಯಲ್ಲಿ ದೇವರು ತನ್ನ ನಂಬಿದಂಥ ಮಕ್ಕಳು ಮಾತ್ರ ಇರುವ ಹಾಗೆ ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು, ಯೋಜನೆಯನ್ನು, ಸಂಕಲ್ಪವನ್ನು, ಚಿತ್ತವನ್ನು ಆತನು ಇಟ್ಟಿದ್ದಾನೆ. ಅದನ್ನು ನೆರವೇರಿಸುವಂಥ ಕಾಲವೂ ಕೂಡ ಸಮೀಪವಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರಿಗೆ ಸ್ತೋತ್ರಗಳಪ್ಪ. ಹೌದು ಕರ್ತನೆ ದೇವರೇ, ಏನೂ ಇಲ್ಲದಂಥ ನಮ್ಮನ್ನು, ಅಲ್ಪರು, ಅಯೋಗ್ಯರು, ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳಾದಂಥ ನಮ್ಮನ್ನು ಸ್ವಾಮಿ, ನೀನು ನಮ್ಮ ಕುರಿತಾಗಿ ಇಷ್ಟು ಆಲೋಚನೆ ಮಾಡಿ ನಮಗೋಸ್ಕರವಾಗಿ ಕರ್ತನೆ, ನಾವು ಅಂದುಕೊಳ್ಳದ ರೀತಿಯಲ್ಲಿ ನಮಗೋಸ್ಕರವಾಗಿ ಅನೇಕ ಸಂಗತಿಗಳನ್ನು ನೀನು ಸಿದ್ಧಪಡಿಸಿದ್ದೀಯಲ್ಲಪ್ಪ ದೇವಾ. ನೀನು ಎಷ್ಟು ಒಳ್ಳೆ ದೇವರಾಗಿದ್ದೀಯಪ್ಪ ಕರ್ತನೆ. ನಾವು ಎಷ್ಟೋ ತಪ್ಪುಗಳನ್ನು, ಪಾಪಗಳನ್ನು ಕರ್ತನೆ, ಎಷ್ಟೋ ಅವಮಾನಕರವಾದಂಥ ಜೀವಿತವನ್ನು, ಕೆಟ್ಟದಾದಂಥ ಬದುಕನ್ನು ಬದುಕಿದಾಗಲೂ ಕೂಡ ಕರ್ತನೆ, ಇವರು ನನ್ನ ಮಕ್ಕಳು, ನಾನು ಇವರಿಗೋಸ್ಕರವಾಗಿ ಶ್ರಮೆ ಪಡ್ತೀನಿ ಅಂತೇಳಿ ನೀನು ಈ ಲೋಕಕ್ಕೆ ಹೊರಟು ಬಂದು ಸ್ವಾಮಿ, ನಮ್ಮ ಎಲ್ಲ ಪಾಪವನ್ನು ನಿನ್ನ ಮೇಲೆ ಹೊತ್ತುಕೊಂಡು ನಮಗೆ ಕರ್ತನೆ ಸ್ವಾಮಿ ಭಾರವನ್ನೆಲ್ಲ ತೆಗೆದುಕೊಂಡು ನಮಗೆ ಬಿಡುಗಡೆ ವಿಮೋಚನೆಗೋಸ್ಕರವಾಗಿ ನಿನ್ನ ರಕ್ತವನ್ನು ಸ್ವಾಮಿ ನಿನ್ನ ದಾನವಾಗಿ ಎರೆದು ನಿನ್ನ ದೇಹವನ್ನು ಸ್ವಾಮಿ ನಮಗೋಸ್ಕರವಾಗಿ ಕೊಟ್ಟು ಕರ್ತನೆ ನಿನ್ನ ದೇವರೇ, ನಿನ್ನ ಪ್ರಾಣವನ್ನು ಸ್ವಾಮಿ ನಮಗೆ ಕೊಡೋದ್ರ ಮೂಲಕವಾಗಿ ನಮ್ಮೆಲ್ಲರಿಗೂ ವಿಮೋಚನೆಯನ್ನು ಕೊಟ್ಟಿದೆಯಲ್ಲಪ್ಪ. ಎಷ್ಟು ಸುಲಭವಾದಂಥ ಮಾರ್ಗ ಸ್ವಾಮಿ ನೀನು ನಮಗೆ ಮಾಡೋಗಿದೆಯಪ್ಪ ದೇವರೇ. ನಿನ್ನಲ್ಲೇ ಸ್ಥಿರವಾಗಿ ನಿಲ್ಲಕ್ಕಾಗುವಂಥ ನಮ್ಮೆಲ್ಲರನ್ನು ಸ್ವಾಮಿ ಹಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮಂತ ಬರಬೇಕೆಂಬುದಾಗಿ, ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡುತ್ತಾ ಬರಬೇಕೆಂಬುದಾಗಿ ಕರ್ತನೆ ದೇವರೇ. ಇನ್ನೂ ಅನೇಕರು ಸ್ವಾಮಿ ನಿನ್ನ ಆಲಯಕ್ಕೆ ಬರಬೇಕಾಗಿತ್ತಪ್ಪ ದೇವರೇ, ಬರಲಾರದಿದ್ದಾರೆ ಸ್ವಾಮಿ. ಅವರು ಕೂಡ ಬರುವ ಹಾಗೆ ಅವ್ರಿಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸು ಸ್ವಾಮಿ. ನಿನ್ನ ಮಕ್ಕಳಾದಂಥ ನಮಗೆ ಇಷ್ಟೆಲ್ಲ ಕಾರ್ಯಗಳನ್ನು ನೀನು ಸಿದ್ಧ ಮಾಡಿದೆಯಲ್ಲ ಸ್ವಾಮಿ. ಈ ಲೋಕದಲ್ಲಿ ಪರಿಪೂರ್ಣವಾಗಿ ಕೃತಜ್ಞತೆ ಉಳ್ಳವರಾಗಿ, ವಿಧೇಯತೆ ಉಳ್ಳವರಾಗಿ, ನಂಬಿಗಸ್ತರಾಗಿ, ನಿನ್ನನ್ನೇ ಕರ್ತನೆ ಮೆಚ್ಚಿಸುವ ಮಕ್ಕಳಾಗಿ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ, ನಮ್ಮ ಉಸಿರಿರುವವರೆಗೂ, ನಮ್ಮ ಪ್ರಾಣ ಇರುವವರೆಗೂ ಕೂಡ ನಿನ್ನನ್ನೇ ಸ್ವಾಮಿ ಆರಾಧಿಸಿ, ನಿನ್ನನ್ನೇ ಘನಪಡಿಸಿ, ನಿನ್ನನ್ನೇ ಮಹಿಮೆಪಡಿಸುವ ಮಕ್ಕಳಾಗುವಂತೆ ನಮ್ಮ ಜೀವಿತದ ಕೊನೆಯವರೆಗೂ ನೀವು ತಾನೇ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ನಡೆಸುತ್ತಾ ಬರಬೇಕೆಂಬುದಾಗಿ, ಇವರ ಜೀವಿತದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ನೋವುಗಳು, ಬಾಧೆಗಳು, ತೊಂದರೆಗಳು ಎಲ್ಲವುಗಳನ್ನು ದೂರ ಮಾಡಿ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನಪು ನಡೆಸಕ್ಕೆ, ಅಲಂಕರಿಸಿ, ಬಲಪಡಿಸಲಿಕ್ಕೆ, ಕೂಡಿ ಬಂದರೆ ಇವರ ಸಂಘಗಳು, ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ.